ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ನಮ್ಮನ್ನು ನೋಡುತ್ತಿರುವ, ನಮ್ಮ ಮಾತುಗಳನ್ನು ಕೇಳುತ್ತಿರುವಂತಹ, ನಮ್ಮ ಸಾಂಗತ್ಯವನ್ನು ಅನುಭವಿಸುತ್ತಿರುವಂತಹ ಪರಮಾತ್ಮನಿಗೆ ಮೊತ್ತ ಮೊದಲಾಗಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೇನೆ. ಬಂಧುಗಳೇ, ಈ ಪ್ರಪಂಚದಲ್ಲಿ ಕಲಾ ಪ್ರಕಾರಗಳಿಗೆ ಯಾವುದೇ ಕೊರತೆ ಇಲ್ಲ. ನೃತ್ಯ, ಸಂಗೀತ ಇಂತಹ ಕಲಾ ಪ್ರಕಾರಗಳು ಸಾವಿರಾರಿವೆ. ಆದರೆ ಇವು ಎಲ್ಲದಕ್ಕಿಂತ ವಿಭಿನ್ನವಾಗಿ ಪ್ರತ್ಯೇಕವಾಗಿ ಯಕ್ಷಗಾನ ಯಾಕೆ ಕಾಣ್ತದೆ ಎಂಬುದಾಗಿದ್ದರೆ ಅದೊಂದು ರಾಜಕಲೆ. ನೃತ್ಯ, ಸಂಗೀತ, ಸಂಭಾಷಣೆ, ವೇಷಭೂಷಣ, ಭಾವಾಭಿನಯ ಇವೆಲ್ಲ ಒಟ್ಟು ಸೇರಿ ಒಂದು ಹಾರದಲ್ಲಿ ಪೋಣಿಸಿಟ್ಟಂತಹ ಕಾಣುವಂತಹ ಒಂದು ಕಲೆ ಎಂಬುದಾಗಿದ್ದರೆ ಇಡೀ ಪ್ರಪಂಚದಲ್ಲಿ ನೋಡಿದರೆ ನಮಗೆ ಯಕ್ಷಗಾನ ಮಾತ್ರ. ಬೇರೆ ಯಾವ ಕಲೆಯಲ್ಲೂ ಈ ಎಲ್ಲ ಪ್ರಕಾರಗಳು ಒಟ್ಟಿಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದ್ರೂ ಕೂಡ ಇದು ಕರ್ನಾಟಕದ ನಮ್ಮ ಕರಾವಳಿಗೆ ಮಾತ್ರ ಸೀಮಿತವಾಗಿತ್ತು. ಅದು ಯಾಕೆಂತ ಆಮೇಲೆ ಹೇಳೋಣ. ಇದರಲ್ಲಿ ಅನೇಕ ಜೀವನ ಮಾಡಿದ ಅನೇಕ ಕಲಾವಿದಗಳಿರ್ಬೋದು, ಅಥವಾ ಇತಿಹಾಸಕಾರರಿರ್ಬೋದು, ಕವಿಗಳಿರ್ಬೋದು. ಇತ್ತೀಚಿನ ಒಂದು 20 ವರ್ಷಗಳಲ್ಲಿ, 15-20 ವರ್ಷಗಳಲ್ಲಿ ಈ ಕಲೆ ನಮ್ಮ ಗಡಿಯನ್ನು ದಾಟಿ ನಮ್ಮ ಭಾರತ ದೇಶದ ಎಲ್ಲೆಡೆ ಹರಡಿ ವಿಶ್ವದಾದ್ಯಂತ ಪಸರಿಸ್ತಾ ಇದೆ. ಅಮೇರಿಕಾ, ಲಂಡನ್, ಯುರೋಪ್, ಸಿಂಗಾಪುರ, ಆಸ್ಟ್ರೇಲಿಯಾ, ಅರಬ್ ದೇಶಗಳಲ್ಲಿ ಕೂಡ ಯಕ್ಷಗಾನದ ಕಂಪು ಪಸರಿಸಿದೆ, ಹಸಿರಾಗಿ ಬೆಳೆಯುತ್ತಾ ಇದೆ. ಇದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ಒಂದು ವಿಚಾರ. ಈ ಕಲೆಯ ಆಕರ್ಷಣೆ ಹೇಗಿದೆ, ಎಷ್ಟಿದೆ ಎನ್ನುವುದಕ್ಕೆ ನಾನೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಅಮೆರಿಕದ ಪ್ರಜೆಯಾದಂಥ ಆಸ್ಟಿನ್ ಮಾರ್ತಾ ಎನ್ನುವವರು ಒಬ್ಬರು ಮಹಿಳೆ ಈ ಕಲೆಯ ಆಕರ್ಷಣೆಯಿಂದಾಗಿ ಭಾರತಕ್ಕೆ ಬಂದು ನಮ್ಮ ಕರಾವಳಿಯಲ್ಲಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿ, ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ, ಈ ಕಲೆಯ ಎಲ್ಲ ಅಂಗೋಪಾಂಗಗಳನ್ನು ತಿಳಿದು ಅಧ್ಯಯನ ಮಾಡಿ ಅಮೆರಿಕ ದೇಶದಲ್ಲಿ ಯಕ್ಷಗಾನದಲ್ಲಿಯೇ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇದು ನಾವೆಲ್ಲರೂ ಮೆಚ್ಚಬೇಕಾದಂಥ ವಿಚಾರ. ನಮ್ಮೂರಿನವರು ಮೆಚ್ಚುವುದು ದೊಡ್ಡ ವಿಷಯ ಎಂಬುದಾಗಿ ನನಗೆ ಅನಿಸ್ತಾ ಇಲ್ಲ. ಹಾಗಿದ್ರೆ ಇದೊಂದು ಸೂಕ್ಷ್ಮವಾಗಿ ನನ್ನ ಕಲೆಯ ಪರಿಚಯವನ್ನು ಹೇಳಿದೆ ನಿಮಗೆ. ನಾನು ಏನು ಯಕ್ಷಗಾನಕ್ಕೆ ಯಾಕಾಗಿ ಬಂದೆ, ಹೇಗೆ ಬಂದೆ? 25 ವರ್ಷಗಳ ನನ್ನ ಯಕ್ಷಗಾನದ ಪಯಣ ಬಂಧುಗಳೇ. 25 ವರ್ಷಗಳ ಹಿಂದೆ ನಾನು ಯಕ್ಷಗಾನಕ್ಕೆ ಸೇರಿದ್ದು ಕೇವಲ ನನಗೆ ಮಾತ್ರ ಅಲ್ಲ, ನನ್ನ ಗೆಳೆಯಂದಿರಿಗೆ ಅಥವಾ ನನ್ನ ನೆರೆಹೊರೆಯವರಿಗೆ ಬಹಳ ಆಶ್ಚರ್ಯ ಆಗಿತ್ತು. ಆ ಸಮಯದಲ್ಲಿ ಹೋಗಿ ಯಕ್ಷಗಾನಕ್ಕೆ ಸೇರಿದ್ದೆ ಮಹಾರಾಯ ಅಂತ. ಆದರೆ ನನಗೆ ಈಗ ಆ ಸಾರ್ಥಕ್ಯ ಭಾವ ಮೂಡ್ತಾ ಇದೆ. ನಾನು ಬಂದದ್ದು ಸರಿ ಎಂಬುದಾಗಿ ನನಗೆ ಅನ್ನಿಸ್ತಾ ಇದೆ. ನಾನು ಪ್ರಾಥಮಿಕ ಅಥವಾ ಹೈಸ್ಕೂಲ್ ವಿದ್ಯಾರ್ಥಿ ಆಗಿರುವಾಗ ನನಗೆ ಸಂಗೀತ, ಈ ಭಜನೆ, ನೃತ್ಯದಲ್ಲೆಲ್ಲ ತುಂಬ ಆಸಕ್ತಿ ಇತ್ತು. ನಮ್ಮ ಗ್ರಾಮ ಅಂತ ಹೇಳಿದರೆ ಒಂದು ಕರೋಪಾಡಿ ಗ್ರಾಮ, ಪಟ್ಲದ ಮನೆ ಎಂಬುದಾಗಿ. ಅದು ಹಳ್ಳಿಯ ಪ್ರದೇಶ, ಕೃಷಿಗೆ ಪ್ರಧಾನವಾದ ನಮ್ಮ ಪ್ರದೇಶ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅಲ್ಲಿ ಒಬ್ಬರು ನಮ್ಮ ಮನೆ ಹತ್ರ ಒಬ್ಬರು ಮೆಕ್ಯಾನಿಕ್ ಇದ್ದರು. ಅವ್ರ ಜೊತೆ ಮೆಕ್ಯಾನಿಕ್ ಅಭ್ಯಾಸ ಮಾಡಿದ್ದೆ ನಾನು. ನಮ್ಮ ಪಟ್ಲದ ಮನೆಯ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ದೊಡ್ಡ ಮನೆತನದ ಒಂದು ಮನೆ ಇತ್ತು, ಮಾಂಬಾಡಿ ಮನೆ ಅಂತ. ಅಲ್ಲಿ ಸುಬ್ರಹ್ಮಣ್ಯ ಭಟ್ಟಿ ಅನ್ನೋ ಒಬ್ಬರು ಗುರುಗಳಿದ್ರು. ಆ ಗುರುಗಳ ಕೃಷಿ ಆಧಾರಿತವಾದ ಒಂದು ಪಂಪ್ ಹಾಳಾಗುವಾಗಲೂ ಆ ರಿಪೇರಿಗೆ ನನ್ನನ್ನು ಕರೀತಾ ಇದ್ರು ಅಲ್ಲಿಗೆ. ನಾನು ಹೋಗ್ತಿದ್ದೆ, ನನ್ನ ಹೈಸ್ಕೂಲ್ ವಿದ್ಯಾರ್ಥಿ ಅವಾಗ. ನಾನು ಹೋಗಿ ಪಂಪ್ ರಿಪೇರಿ ಮಾಡ್ತಾ ಇರುವಾಗ ಅಲ್ಲಿ ಬೇರೆ ವಿದ್ಯಾರ್ಥಿಗಳು ಪಾಠವನ್ನು ಕಲಿತಾ ಇದ್ರು. ಅವರ ಜೊತೆ ಅವರು ಹೇಳಿಕೊಡ್ತಾ ಇದ್ರು. ನಾನು ಪಂಪ್ ರಿಪೇರಿ ಮಾಡುತ್ತಲೇ ಅವರು ಹೇಳುವ ಪಾಠಗಳನ್ನು ನಾನು ಇಲ್ಲಿ ಗುಣಿಗುಣಿಸ್ತಾ ಇದ್ದೆ.
ಅವಾಗ ಅದನ್ನು ಅವರು ಕೇಳ್ತಾ ಇದ್ರು. ಅದಕ್ಕೊಂದು ಕಾರಣ ಇತ್ತು. ನನ್ನ ತಂದೆ ಕೂಡ ಯಕ್ಷಗಾನದ ಕಲಾವಿದರಾಗಿದ್ದರು, ಆದರೆ ನನ್ನನ್ನು ಯಕ್ಷಗಾನದ ಹತ್ರ ಸುಳಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆ ಕಾರಣ ಅಂತ ಮತ್ತೆ ಹೇಳ್ತೀನಿ ನಾನು. ಆವಾಗ ನನ್ನ ಆ ಮಾಂಬಡಿ ಗುರುಗಳು ಕೇಳಿ ನನ್ನನ್ನು ಆಮೇಲೆ ಯಕ್ಷಗಾನದಿಂದ ವಿಚಲಿತನಾಗಲಿಕ್ಕೆ ಬಿಡಲಿಲ್ಲ. ನೀನು ಯಕ್ಷಗಾನಕ್ಕೆ ಬರಲೇಬೇಕು ಅಂತ. ಅವರ ಹಠಕ್ಕೆ ನಾನು ಚೆಂಡೆಮದ್ದಳೆ ಅಭ್ಯಾಸ ಮಾಡಿದೆ, ಭಾಗವತಿಗೆಯನ್ನು ಅಭ್ಯಾಸ ಮಾಡಿದೆ 2-3 ವರ್ಷ. ಆಮೇಲೆ ಅಲ್ಲಿಂದ ನನ್ನ ಯಕ್ಷಗಾನದ ಪಯಣ ಪ್ರಾರಂಭ ಆಯಿತು. ಯಕ್ಷಗಾನಕ್ಕೆ ಇಷ್ಟೇ ಸಾಕಾಗುತ್ತೆ ಹೇಳಿ? ಸಾಕಾಗಲ್ಲ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಜಕ್ಕಳ ಗಣಪತಿ ಭಟ್ ಹಾಗೂ ಯೋಗಿ ಶರ್ಮ ಬಳ್ಳಪದವರಲ್ಲಿ ಅಭ್ಯಾಸ ಮಾಡಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ರೋಷನ್ ಕುಮಾರ್ ಅವರಲ್ಲಿ ಅಭ್ಯಾಸ ಮಾಡಿದೆ. ಅಷ್ಟೇ ಸಾಕಾಗಲಿಲ್ಲ. ಇದಕ್ಕೆ ಸಾಹಿತ್ಯ ಮತ್ತು ಪದ್ಯಗಳನ್ನು ಹಾಡಲಿಕ್ಕೆ ಛಂದಸ್ಸಿನ ಅನುಭವ ಬೇಕಾಗುತ್ತೆ. ಅದಕ್ಕೋಸ್ಕರ ಚಂದೋ ಬ್ರಹ್ಮ ಎಂಬುದಾಗಿ ಖ್ಯಾತಿಯನ್ನು ಪಡೆದಂತಹ ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿಯವರು ಮತ್ತು ಗಣೇಶ್ ಕೊಲೆಕಾಡಿಯವರಲ್ಲಿ ಛಂದಸ್ಸಿನ ಅಭ್ಯಾಸ ಮಾಡಿದೆ. 2000ನೇ ಇಸವಿಗೆ ನಾನು ಯಕ್ಷಗಾನದ ಮೇಳಕ್ಕೆ ಸೇರಿದೆ. ಮೇಳ ಎಂದರೆ ಏನು? ಇದೊಂದು ಕುತೂಹಲ ಇರಬಹುದು. ಮೇಳ ಅಂದರೆ ಒಂದು ತಂಡ ಎಂಬುದಾಗಿ ಅದರ ಅರ್ಥ. ನಮ್ಮ ಕರಾವಳಿಯಲ್ಲಿ ದೇವಸ್ಥಾನದ ಅಡಿಯಲ್ಲಿ ಬರುವಂತಹ ಅನೇಕ ಮೇಳಗಳು, 100 ಮೇಳಗಳು ನಮಗೆ ಕಾಣಸಿಗ್ತದೆ. ಇದು ರಾತ್ರಿ ಇಡೀ ಕಾರ್ಯಕ್ರಮ. ಯಕ್ಷಗಾನ ಅಂದರೆ ಬಾಕಿ ಕಲೆಯ ಹಾಗಲ್ಲ. ಇದು ರಾತ್ರಿ ಇಡೀ, ಈಗ ನೀವು ನೋಡಿದ್ರಿ, ಈ ಕುಣಿಯುವುದನ್ನು ತಾವುಗಳು ಗಮನಿಸಿದ್ರಿ, ಅಗ್ರೆಸಿವ್ ಆಗಿ ಪುರಾಣ ಪುಣ್ಯ ಕಥೆಗಳ ಪ್ರವಚನಗಳು ನಿತ್ಯ ನಿರಂತರವಾಗಿ ಆಗ್ತಾ ಇರುವಂಥ ಒಂದು ಮೇಳಗಳು ಯಕ್ಷಗಾನದ ಮೇಳ. ಅದು ಕಟೀಲಾಗಿರಲಿ, ಮಂದಾರ್ತೆ ಆಗಿರಲಿ, ಅನೇಕ ಹೆಸರುಗಳನ್ನು ನಾವು ಹೇಳ್ಬೋದು ಇಲ್ಲಿ. ಇಂತಹ ಮೇಳಕ್ಕೆ ನಾನು ಸೇರಿದೆ. ನನ್ನ ಯೋಗಾನುಯೋಗ ಎಂಬಂತೆ ಯಕ್ಷಗಾನದ ಭೀಷ್ಮ, ಯಕ್ಷಗಾನದ ಒಂದು ಸಂಶೋಧನಾ ಕೇಂದ್ರ ಬಲಿಪ ನಾರಾಯಣ ಭಾಗವತರ ನನಗೆ ಸಾಂಗತ್ಯ ದೊರಕಿತು. ಅವರ ಎಲ್ಲ ವಿದ್ಯೆಗಳನ್ನು ನನಗೆ 6-7 ವರ್ಷದಲ್ಲಿ ಅವರ ಸಹೋದ್ಯೋಗಿಯಾಗಿ, ಅವರ ಒಬ್ಬ ಶಿಷ್ಯನಾಗಿ ಕೆಲಸ ಮಾಡಿದ ಕಾರಣ ಆ ವಿದ್ಯೆಯನ್ನು ನನಗೆ ಧಾರೆ ಎರೆದರು. ಪ್ರಿಯ ಶಿಷ್ಯನಾಗಿ, ಪಟ್ಟದ ಶಿಷ್ಯನಾಗಿ ನನ್ನನ್ನು ಬೆಳೆಸಿದ್ರು. ಎಲ್ಲ ಹೋದ ಕಡೆ ಎಲ್ಲ ಹೇಳ್ತಾ ಇದ್ರು, ನನ್ನ ಶಿಷ್ಯ ಪಟ್ಲ ಸತೀಶ ಎಂಬುದಾಗಿ ಹೆಮ್ಮೆಯಿಂದ ಹೇಳ್ತಾ ಇದ್ರು. ನನಗೆ ಅದುವೇ ದೊಡ್ಡ ಸಂತೋಷ. ಅದರ ಜೊತೆಗೆ ಬುಟ್ಟಿಗೆರೆ ಪುರುಷೋತ್ತಮ ಪುಂಜರಾಗಲಿ, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರಾಗಲಿ, ಕುರಿಯ ಗಣಪತಿ ಶಾಸ್ತ್ರಿಗಳಾಗಲಿ, ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿಯವರಾಗಲಿ, ಇನ್ನಿತರ ಅನೇಕ ಪೆರುವಾಯಿ ನಾರಾಯಣ ಭಟ್ ಆಗಲಿ, ಇಂಥವರ ಸಹವಾಸ ನನಗೆ ದೊರೆತ ಕಾರಣ ಒಂದು ಕಲ್ಲಿನ ಹಾಗಿದ್ದ ಒಂದು ಶಿಲೆಯನ್ನು ಕೆತ್ತಿ ಮೂರ್ತಿಯನ್ನಾಗಿ ಈಗ ನಿಮ್ಮ ಮುಂದೆ ಇಟ್ಟಿದ್ದಾರೆ ಈ ಗುರುಗಳು, ಕಾರಣ ಬಂಧುಗಳೇ. ಇದು ನನ್ನ ಒಂದು ಯಕ್ಷಗಾನದ ಒಂದು ಪಯಣಕ್ಕೆ ಒಂದು ಹಾದಿಯಾಯಿತು. ಆನಂತರ ಆ ಜೀವನದಲ್ಲಿ 25 ವರ್ಷಗಳ ಜೀವನದಲ್ಲಿ ಸಿಹಿ ಕಹಿ ಘಟನೆಗಳು ಅನೇಕ ಇರುತ್ತದೆ. ನಮಗೆ ಕಹಿ ಯಾಕೆ ಹೇಳಿ? ಸಿಹಿಯನ್ನು ಹೇಳೋಣ. ಯಾವತ್ತು ನೆಗೆಟಿವನ್ನು ನಾವು ಥಿಂಕ್ ಮಾಡಬಾರ್ದು, ಪಾಸಿಟಿವನ್ನು ಯೋಚನೆ ಮಾಡೋಣ. ಕಹಿ ಘಟನೆಗಳು ಯಾವತ್ತೂ ನಮಗೆ ಸಾಧನೆಗೆ ಮೆಟ್ಟಿಲಾಗಿರ್ತದೆ. ಆ ಕಹಿ ಘಟನೆಗಳನ್ನು ಯಾರು ಮೆಟ್ಟಿ ನಿಂತು ಅದನ್ನು ಮೆಟ್ಟಿಲಾಗಿ ಪರಿವರ್ತಿಸಿ ಅದನ್ನು ಹತ್ತಿಕೊಂಡು ಏರಿಕೊಂಡು ಬರ್ತಾರೋ ಅವರೇ ನಿಜವಾದ ಸಾಧಕರಾಗಿರ್ತಾರೆ. ಆದ ಕಾರಣ ಸಿಹಿಯನ್ನು ನಾವು ಅನುಭವಿಸೋಣ. ನಾನೊಂದು 2 ಉದಾಹರಣೆ ಕೊಡ್ತೇನೆ. ಉಡುಪಿಯಲ್ಲಿ ಭಾಗವತಿಗೆ ಕಮ್ಮಟ ಆಯಿತು. ಭಾಗವತ ಅಂದರೆ ನಿಮಗೆ ಅದನ್ನು ಗೊತ್ತಿರಲೇಬೇಕು. ಯಕ್ಷಗಾನದ ಹಾಡುಗಾರನಿಗೆ ಭಾಗವತ ಅಂತ ಕರೀತಾರೆ. ಯಕ್ಷಗಾನದಲ್ಲಿ ಹಾಡುಗಾರನಿಗೆ ಭಾಗವತ ಅಂತ ಕರೀತಾರೆ. ಉಡುಪಿಯಲ್ಲಿ ಈ ಭಾಗವತಿಗೆ ಸಂಬಂಧಪಟ್ಟಂತೆ ಒಂದು ಕಮ್ಮಟ ಆಯಿತು. ಅನೇಕ ಘಟಾನುಘಟಿ ವಿದ್ವಾಂಸರುಗಳೆಲ್ಲ ಇದ್ದರು. ಯಾರೆಲ್ಲ ಸಾಹಿತ್ಯಕ್ಕೆ ಸಂಬಂಧಪಟ್ಟ, ಸಂಗೀತಕ್ಕೆ ಸಂಬಂಧಪಟ್ಟ, ಛಂದಸ್ಸಿಗೆ, ಯಕ್ಷಗಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿದ್ವಾಂಸರುಗಳಿದ್ದರು. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಅಧ್ಯಕ್ಷತೆಯನ್ನು ವಹಿಸಿದರು. ಅದರಲ್ಲಿ ಬೆಳಿಗ್ಗಿನಿಂದ ರಾತ್ರಿವರೆಗೆ ನಡೆದಂತಹ ಕಾರ್ಯಕ್ರಮದಲ್ಲಿ ನನಗೆ ಒಂದು ಹಾಡಿಗೆ ಶ್ರೀಮಂತೂರು ನಾರಾಯಣ ಶೆಟ್ಟರು ರಚಿಸಿದಂಥ ಒಂದು ಹಾಡನ್ನು ಹಾಡಲಿಕ್ಕೆ ನನಗೆ ಅವಕಾಶ ದೊರಕಿತ್ತು. ಅಲ್ಲಿ ಆ ಹಾಡನ್ನು ಹಾಡಿದೆ. ಅಧ್ಯಕ್ಷೀಯ ಭಾಷಣದಲ್ಲಿ ಆರ್ ಗಣೇಶ್ ಅವರು ಅದನ್ನು ಉಲ್ಲೇಖಿಸಿ ಯಕ್ಷಗಾನ ಹೀಗೆ ಬಂದರೆ ಇದಕ್ಕೆ ಅಳಿವಿಲ್ಲ ಎಂಬುದನ್ನು ಘೋಷಿಸಿಬಿಟ್ರು. ಎಲ್ಲ ವಿದ್ವಾಂಸರುಗಳು ಕೈಚಪ್ಪಾಳೆ ತಟ್ಟಿ ನನ್ನನ್ನು ಪ್ರೋತ್ಸಾಹಿಸಿದರು, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದು ಒಬ್ಬ ಕಲಾವಿದನಿಗೆ ಸಾವಿರಾರು ಲಕ್ಷಾಂತರ ಮಂದಿ ಪ್ರೇಕ್ಷಕರ ಮಧ್ಯೆ ಒಂದು ಕಾರ್ಯಕ್ರಮ ಕೊಡುವುದು ಒಂದು ಹೆಮ್ಮೆ, ಒಂದು ವಿಷಯದ ಹೆಮ್ಮೆ. ಆದರೆ ಅದಕ್ಕಿಂತ ಇಮ್ಮಡಿ ಹೆಮ್ಮೆ ಆ ಕಲೆಯಲ್ಲಿ ವ್ಯವಸಾಯವನ್ನು ಮಾಡಿದಂತಹ, ವಿದ್ವತ್ತನ್ನು ಪಡೆದ ಸಾಧಕರಾಗಿದ್ದಂತಹ ಸಾಧಕರ ಮಧ್ಯೆ ಇಂಥ ಮೆಚ್ಚುಗೆಯನ್ನು ಗಳಿಸುವುದು ಒಬ್ಬ ಕಲಾವಿದನಾದವನಿಗೆ ಅದಕ್ಕಿಂತ ಇಮ್ಮಡಿಯ ಹೆಮ್ಮೆ, ಒಂದು ಸಂತೋಷ ಎಂಬುದಾಗಿ ನಾನು ಭಾವಿಸಿದ ಬಂಧುಗಳೇ. ಇದು ನನಗೆ ಬಹಳ ಸಂತೋಷ ಕೊಟ್ಟಿತು. ಆನಂತರ ನಾವು ರಾಷ್ಟ್ರಾದ್ಯಂತ, ವಿದೇಶದಾದ್ಯಂತ ತಿರುಗಾಟವನ್ನು ಮಾಡ್ತೇವೆ. ಅಮೆರಿಕದಲ್ಲಿ ಕಳೆದ ವರ್ಷ ಅಮೆರಿಕಕ್ಕೆ ಹೋಗಿ 75 ದಿವಸಗಳ ಕಾಲ ಅಮೆರಿಕದ 22 ರಾಜ್ಯಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ವಿ. ಆ ಕಾರ್ಯಕ್ರಮದಲ್ಲಿ ನನ್ನ ಕಲಾ ಸೇವೆ ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಮೆಚ್ಚುಗೆ ಗಳಿಸಿ ಅಲ್ಲಿನ ಸರ್ಕಾರ 2 ನಗರಗಳ 2 ದಿನವನ್ನು ಯಕ್ಷಗಾನದ ಡೇ ಎಂಬುದಾಗಿ ಘೋಷಣೆ ಮಾಡಿತು. ಯಕ್ಷಗಾನದ ಡೇ ಎಂಬುದಾಗಿ ಘೋಷಣೆ ಮಾಡಿತು ಅಲ್ಲಿಯ ಸರ್ಕಾರ. ನನಗೆ ಅದು ಬಹಳ ಹೆಮ್ಮೆ. ಒಬ್ಬ ಕಲಾವಿದನಾದವನಿಗೆ ಇದಕ್ಕಿಂತ ಹೆಚ್ಚು ಏನು ಬೇಕು ಹೇಳಿ? ಇದರ ಒಂದು ತಾತ್ಪರ್ಯವನ್ನು ನಾನು ಹೇಳಿದರೆ ನನಗೆ ಕಲಾವಿದನಾಗಿ ಆ ಬಗ್ಗೆ ನನಗೆ ಹೆಮ್ಮೆ ಇದೆ. ಆ ನಂತರ ಕಲಾವಿದರ ಬದುಕೇನು? ಕಲೆ ಒಂದು ವಿಭಾಗ ಆದರೆ ಕಲಾವಿದರಿಗೇನು?
ಕಲಾವಿದರ ಬದುಕಿನ ಬಗ್ಗೆ ಯೋಚನೆ ಮಾಡಿದರೆ ತುಂಬ ಗೊಂದಲ ಇದೆ ಬಂಧುಗಳೇ. ಇದು ಎಷ್ಟು ಶ್ರೀಮಂತವಾದ ಕಲೆ ಎಂಬುದಾಗಿ ನಿಮಗೆ ನಾನು ಹೇಳಿದೆ. ತಮಗೂ ಅದರ ಅರಿವು ಇರಬಹುದು ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಕಲಾವಿದರ ಬದುಕು ಎಂಬುದು ತುಂಬ ಚಿಂತಾಜನಕವಾಗಿದೆ. ಈ ಕಲೆ ನಾನು ಆಗ ಹೇಳಿದೆ, ರಾತ್ರಿ 8 ಗಂಟೆಯಿಂದ ಬೆಳಗ್ಗಿನವರೆಗೆ ನಿತ್ಯ ನಿರಂತರ ನಡೆಯುವಂಥ ಕಲೆ. ಈ ಕಲೆಯಿಂದಾಗಿ ಎಷ್ಟೋ ಜನ ಕಲಾವಿದರು, ಸಾವಿರಾರು ಜನ ಕಲಾವಿದರು ತಮ್ಮ ಬದುಕನ್ನು ಕಟ್ಟಿಕೊಂಡವರಿದ್ದಾರೆ. ಆದರೆ ಆರ್ಥಿಕವಾಗಿ ಅವರನ್ನು ನೋಡಿದರೆ ನಾವೆಲ್ಲರೂ ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ. 99% ಕಲಾವಿದರು ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ. ಆ ಕಲಾವಿದರು ಇಷ್ಟು ಅಗ್ರೆಸಿವ್ ಆಗಿ ಕುಣಿಯುವಾಗ, ಹಾಡುವಾಗ, ನುಡಿಸುವಾಗ ಅವರು ತುಂಬ ಉತ್ಸುಕರಾಗಿರ್ತಾರೆ. ಅವರ ಆರೋಗ್ಯ ಹಾಳಾದಾಗ, ಅವರಿಗೇನಾದರೂ ಅಪಘಾತ ಸಂಭವಿಸಿದಾಗ, ಅವರ ಮಕ್ಕಳು ಸಂಕಷ್ಟಕ್ಕೀಡಾದಾಗ, ಅವರ ಕುಟುಂಬ ಸಂಕಷ್ಟಕ್ಕೀಡಾದಾಗ ಎಷ್ಟು ಜನ ಅಭಿಮಾನಿಗಳಿರ್ತಾರೆ, ಯಾರು ಅವರನ್ನು ನೋಡುವರಿದ್ದಾರೆ. 50-60 ವರ್ಷ ಒಂದು ಸಂಸ್ಥೆಯಲ್ಲಿ ದುಡಿದಂಥ ಕಲಾವಿದರುಗಳು ಸಂಕಷ್ಟಕ್ಕೆ ಈಡಾದಾಗ, ಅವರು ಕಣ್ಣೀರಿಟ್ಟಾಗ ಅವರ ಜೊತೆ ಮಾತಾಡೋರು ಇಲ್ಲದಂತಹ ಪರಿಸ್ಥಿತಿ. ಒಂದು ಎಕ್ಸಾಂಪಲನ್ನು ಹೇಳ್ತಾನೆ. ಬಣ್ಣದ ಮಹಾಲಿಂಗ ಅಂತ ಅವರ ಹೆಸರು. ಅವರಿಗೆ ಬಣ್ಣದ ಮಹಾಲಿಂಗ ಅಂತ ಹೇಳಿದರೆ ರಾಕ್ಷಸಿ ವೇಷಕ್ಕೆ ಯಕ್ಷಗಾನದಲ್ಲಿ ಬಣ್ಣದ ವೇಷ ಅಂತ ಹೇಳ್ತಾರೆ. ಅವರಿಗೆ ಹೆಸರೇ ಬಣ್ಣದ ಮಹಾಲಿಂಗ ಅಂತ. ಅವರ ಸುಪುತ್ರ ಒಂದು ಸಂಸ್ಥೆಯಲ್ಲಿ ಸುಮಾರು 40-50 ವರ್ಷ ದುಡಿದವರು, ಅವರ ಆರೋಗ್ಯ ಹಾಳಾಯಿತು. ಅವರ ಮಗಳ ಮದುವೆಗೆ ಅವರಲ್ಲಿ ಕೊಡಲಿಕ್ಕೆ ಹಣ ಇಲ್ಲ, ಕಣ್ಣೀರಿಟ್ಟರು. ಅವರ ಮನೆಯ ಸ್ಥಿತಿ ಚಿಂತಾಜನಕ. ಬಾಕಿ ಟೈಮಲ್ಲಿ ಕೂಲಿ ಕೆಲಸಕ್ಕೆ ಹೋಗುವಂಥವರು. ಅವರಿಗೆ ನನ್ನ ಅಭಿಮಾನಿಗಳನ್ನು ಸಂಪರ್ಕಿಸಿ ನಾನು 12 ವರ್ಷಗಳಿಗಿಂತ ಮುಂಚೆ 1 ಲಕ್ಷ ರೂಪಾಯಿಯನ್ನು ತಯಾರು ಮಾಡಿ ಅವರ ಕೈಗೆ ಕೊಟ್ಟೆ. ಅವರ ಕುಟುಂಬಕ್ಕೆ ಎಷ್ಟು ಸಂತೋಷ ಆಯಿತು ಎಂಬುದಾಗಿ ಹೇಳಲಿಕ್ಕೆ ಆಗಲಿಲ್ಲ. ಅದು ನನಗೆ ಬಹಳ ನನ್ನನ್ನು ಹುರಿದುಂಬಿಸಿತು. ಇಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಅಂತ. ಎಷ್ಟೋ ಜನ ಕಲಾವಿದರಿಗೆ ಮನೆ ಇಲ್ಲ ಬಂಧುಗಳೇ. ಅವರ ಮಕ್ಕಳನ್ನು ಎಜುಕೇಷನ್ಗೆ ಕಳಿಸಲಿಕ್ಕೆ, ಅಲ್ಲಿ ಶಾಲೆಯ ಫೀಸ್ ಕಟ್ಟಲಿಕ್ಕೆ ಅವರಲ್ಲಿ ಹಣ ಇಲ್ಲ. ಅವರು ರಿಟೈರ್ಮೆಂಟ್ ಆದ ನಂತರ ಅವರ ಆಸ್ಪತ್ರೆ ವೆಚ್ಚವನ್ನು ಭರಿಸಲಿಕ್ಕೆ ಅವರಲ್ಲಿ ದುಡ್ಡಿಲ್ಲ. ಇಂತಹ ಸ್ಥಿತಿಯನ್ನು ನಾನು ನನ್ನ ಕಣ್ಣಾರೆ, ನನ್ನ ಹತ್ತಿರದಿಂದ ನಾನು ಕಂಡವ. ಇದಕ್ಕಾಗಿ ಒಂದು ಯೋಚನೆಯನ್ನು ಮಾಡಿ ಈ 10 ವರ್ಷದಲ್ಲಿ ಮನೆ ಇಲ್ಲದಂತಹ ಕಲಾವಿದರುಗಳಿಗೆ ಸುಮಾರು 42 ಮನೆಗಳನ್ನು ಕಟ್ಟಿಕೊಟ್ಟೆ ನನ್ನ ಅಭಿಮಾನಿ ಬಂಧುಗಳಿಂದ. 60 ಮನೆಗಳು ಈಗಾಗಲೇ ನಿರ್ಮಾಣದ ಹಂತದಲ್ಲಿದೆ. 60 ಮನೆಗಳು. ಆನಂತರ ಹೀಗೆ ಅಗ್ರೆಸಿವ್ ಆಗಿ ಕುಣಿಯುವಾಗ, ರಾತ್ರಿ ಇಡೀ ಯಕ್ಷಗಾನ ಆಗಿ ನಿದ್ದೆ ಕೆಟ್ಟು ಕಲಾವಿದರು ಎಲ್ಲೆಲ್ಲಿ ಹೋಗುವಾಗ ಎಷ್ಟೋ ಅವಘಡಗಳಾಗ್ತದೆ. ಅಂತಹ ಕಲಾವಿದರುಗಳಿಗೆ ಭದ್ರತೆ ಬೇಕು ಎನ್ನುವ ನಿಟ್ಟಿನಲ್ಲಿ ಅಪಘಾತ ವಿಮೆ ಎಂಬುದನ್ನು ಜಾರಿ ಮಾಡಿದ್ದೇನೆ. ಪ್ರತಿ ವರ್ಷ 3,500 ಕಲಾವಿದರುಗಳು ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಕಳೆದ ವರ್ಷ ಇದೇ 24-25ನೇ ಇಸವಿಯಲ್ಲಿ 7 ಜನ ಕಲಾವಿದರುಗಳು ಬೈಕ್ ಆಕ್ಸಿಡೆಂಟಲ್ಲಿ ತೀರಿ ಹೋದರು ಬಂಧುಗಳೇ. ಅವರ ಪರಿವಾರ ಬೀದಿಗೆ ಬಂದಿದೆ. ಯಾರೂ ಇಲ್ಲ ಅವರನ್ನು ನೋಡುವವರು. ಅಂತಹ ಕಲಾವಿದರುಗಳಿಗೆ ಈ ಇನ್ಶೂರೆನ್ಸ್ನಿಂದಾಗಿ ಪ್ರತಿ ಮನೆಗೆ 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ನಿಂದಾಗಿ ಸಿಕ್ಕಿತ್ತು. ಇದು ನನಗೆ ಬಹಳ ಸಂತೋಷ. ಇಷ್ಟೇ ಸಾಕಾಗಲಿಲ್ಲ. ಎಲ್ಲ ಕಲಾವಿದರುಗಳಿಗೆ ಬೇರೆ ಬೇರೆ ಅವರ ಚಿಕಿತ್ಸಾ ವೆಚ್ಚ, ಆರೋಗ್ಯ ವೆಚ್ಚ, ಇನ್ನಿತರ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ನಾನು ಈ 10 ವರ್ಷದಲ್ಲಿ ಮುಂದುವರೆದೆ. ಈ 10 ವರ್ಷದಲ್ಲಿ ಸುಮಾರು 15 ಕೋಟಿ ರೂಪಾಯಿಯವರೆಗೆ ಕಲಾವಿದರಿಗೆ ನಾನು ಸ್ಪಂದಿಸಿದೆ ಅಂತ ನಾನು ಹೆಮ್ಮೆಯಿಂದ, ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಇದು ನಿಂತ ನೀರಾಗಬಾರ್ದು. ಈ ಕಲೆ ಇನ್ನಷ್ಟು ವೇಗವಾಗಿ ಬೆಳೆಯಬೇಕು, ವಿದೇಶದಾದ್ಯಂತ ಬೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಯಕ್ಷ ಶಿಕ್ಷಣ ಎಂಬುದಾಗಿ ಒಂದು ಘೋಷಣೆ ಮಾಡಿದೆವು. ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಯ ಮಕ್ಕಳು, ಆ ಬಡ ಮಕ್ಕಳು ಆ ಶಿಕ್ಷಣದಿಂದ ವಂಚಿತರಾಗಬಾರದು. ಅದಕ್ಕೆ ಅವರಿಗೆ ಹೊರಗಡೆ ಹೋಗಿ ಕಲಿಯುವಂಥ ವ್ಯವಸ್ಥೆ ಇಲ್ಲ, ಕಲಿಸುವಂಥ ಸಾಮರ್ಥ್ಯ ಆ ಪೋಷಕರು ಇಲ್ಲ ಎನ್ನುವ ನಿಟ್ಟಿನಲ್ಲಿ ಉಚಿತವಾಗಿ ಅವರಿಗೆ ಕಲಿಸುವಂಥ ಯೋಜನೆಯನ್ನು ಹಮ್ಮಿಕೊಂಡು ಈ 3 ವರ್ಷದಲ್ಲಿ 12,000 ಮಕ್ಕಳಿಗೆ ಯಕ್ಷ ಶಿಕ್ಷಣವನ್ನು ಉಚಿತವಾಗಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಕಲಿಸಿದ್ದೆ ಬಂಧುಗಳೇ. ಇದೆಲ್ಲ ನಮ್ಮ ಕೈಂಕರ್ಯ, ಈ ಕಲಾವಿದರ ಸೇವೆ ಯಾನ. ಹಾಗಾದರೆ ಮರುಜನ್ಮ ಹೇಗೆ? ಈ ಯಕ್ಷಗಾನಕ್ಕೆ ಮರುಜನ್ಮ ಹೇಗೆ ನೋಡಿ. ಆಗ ಹೇಳಿದೆ ನಾನು, 20-30 ವರ್ಷಗಳ ಮುಂಚೆ ನಮಗೆ ಕಲಾವಿದರಾಗಲಿ ಪ್ರೇಕ್ಷಕರಾಗಲಿ ಸುಮಾರು ಒಂದು 40-50 ವರ್ಷಗಳಿಗಿಂತ ಮೇಲ್ಪಟ್ಟವರು ಮಾತ್ರ ಕಾಣ್ತಾ ಇದ್ರು ಎದುರುಗಡೆ, ಅಥವಾ ಕಲಾವಿದರಾಗಿ. ಮಕ್ಕಳನ್ನು ಯಾರು ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಇದಕ್ಕೆ ನನ್ನ ತಂದೆ ಕೂಡ ಹೊರತಾಗಿರಲಿಲ್ಲ. ಆದ ಕಾರಣ ಯಾಕೆ ಅಂತ ಕೇಳಿದರೆ, ಈ ಕಷ್ಟ, ಈ ಆರ್ಥಿಕ ಸಂಕಷ್ಟ ಕಲಾವಿದರು ಅನುಭವಿಸಿ ನಮ್ಮ ಮಕ್ಕಳು ಈ ಕಲೆಗೆ ಹೋಗಿ ಸಿಕ್ಕಿಬಿದ್ದು ನರಳಾಡಬಾರದು ಎನ್ನುವ ನಿಟ್ಟಿನಲ್ಲಿ ಈ ಕಲೆಗೆ ಯಾರು ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದ ಕಾರಣ ಈ ಎಲ್ಲ ಯೋಜನೆಗಳನ್ನು ಹಮ್ಮಿಕೊಂಡು ಕಲಾವಿದರಿಗೆ ಸಹಕಾರ ಮಾಡಿದೆ. ಯಕ್ಷಗಾನ ಬೆಳೀತಾ ಇದೆ. ಯಕ್ಷಗಾನ ಎನ್ನುವುದು ಅದು ನಿಂತ ನೀರಲ್ಲ, ಅದಕ್ಕೆ ಮರುಹುಟ್ಟು ಪಡೀತಾ ಇರ್ತದೆ. 25 ವರ್ಷಗಳಿಗಿಂತ ಮುಂಚೆ ನೋಡಿದರೆ ಯಕ್ಷಗಾನ ಇಲ್ಲಿಗೆ ಸೀಮಿತವಾಗಿತ್ತು. ಈಗ ವಿಶ್ವದಾದ್ಯಂತ ವ್ಯಾಪಿಸಿದೆ. ಅದು ಯಕ್ಷಗಾನಕ್ಕೂ ಒಂದು ಮರುಜನ್ಮ, ನನ್ನ ಜೀವನಕ್ಕೂ ಒಂದು ಮರುಜನ್ಮ ಎಂಬುದಾಗಿ ನಾನು ಭಾವಿಸ್ತೇನೆ. ಯಕ್ಷಗಾನ ಕಲಾವಿದರಿಗೆ ಸ್ವಾತಂತ್ರ್ಯ ಇದೆ. ನಾನೊಬ್ಬ ಭಾಗವತನಾಗಿ ಹೇಳ್ತಾ ಇದ್ದೇನೆ, ನಾವು ಪ್ರತಿನಿತ್ಯ ಕೊಡುವಂತಹ ಕಾರ್ಯಕ್ರಮ ಅದು ಪ್ರತಿ ಕ್ಷಣ ಕೂಡ ಅದು ಹೊಸ ಹೊಸ ಹುಟ್ಟುಗಳನ್ನು ಪಡ್ಕೊಂಡಿರ್ತದೆ. ನಾನೊಂದು ರಾಗವನ್ನು ಹಾಡಿದರೆ
ಪ್ರಸಂಗ ನಿನ್ನೆದ್ದು ಪ್ರಸಂಗ ಅದೇ ಹೌದಾಗಿದ್ರು, ಇವತ್ತಿನ ಪ್ರಸಂಗ ಅದೇ ಹೌದಾಗಿದ್ರು, ನಾಳಿನ ಪ್ರಸಂಗ ಅದೇ ಹೌದಾಗಿದ್ರು, ನಾನು ಹಾಡುವ ರಾಗದಲ್ಲಿ ತಾಳದಲ್ಲಿ ನನಗೆ ವ್ಯತ್ಯಾಸ ಮಾಡುವ ಸ್ವಾತಂತ್ರ್ಯ ಇದೆ, ನಾನು ಮಾಡ್ತೇನೆ. ಹಾಗಾಗಿ ಈ 25 ವರ್ಷಗಳ ಜರ್ನಿಯಲ್ಲಿ ಕೂಡ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅದು ನನ್ನ ಮರುಜನ್ಮ ಎಂಬುದಾಗಿ ನಾನು ಭಾವಿಸ್ತೇನೆ. ಆ ಎಲ್ಲ ಸಿಹಿ ಕಹಿ ಘಟನೆಗಳನ್ನು ಮೆಟ್ಟಿಲಾಗಿ ಪರಿವರ್ತಿಸಿ ಮರುಜನ್ಮ ರೂಪದಲ್ಲಿ ನಾನು ಹತ್ತಿಕೊಂಡು ಬಂದ ಕಾರಣ ಇದು ಇಲ್ಲಿಗೆ ಬೆಳೀಲಿಕ್ಕೆ ಸಾಧ್ಯತೆ ಆಯಿತು. ಅನೇಕ ಬಂಧುಗಳು ಯಕ್ಷಗಾನದ ಬಗ್ಗೆ ಆಗಿರಲಿಕ್ಕೂ ಸಾಕು, ಯಕ್ಷಗಾನದ ಹಾಡುಗಳ ಬಗ್ಗೆ ಕುತೂಹಲಿಗಳು. ಎಲ್ಲ ವಿಭಾಗದಲ್ಲಿ ನಾವು ಯೋಚನೆ ಮಾಡಿದರೂ ಕೂಡ ಈ ಯಕ್ಷಗಾನ ಕಲೆ ನಮ್ಮ ಇಡೀ ಪೌರಾಣಿಕ ಅಂಶಗಳನ್ನು, ಕೇವಲ ಪೌರಾಣಿಕ ಮಾತ್ರ ಅಲ್ಲ, ಇತಿಹಾಸವನ್ನು ಕೂಡ ಮರೆಮಾಚದೆ ಸಾಮಾನ್ಯ ಜನಗಳಿಗೂ ಕೂಡ ತಲುಪಿಸುವಂತಹ ಕೆಲಸವನ್ನು ಯಕ್ಷಗಾನ ಕಲೆ ಮಾಡ್ತಾ ಇದೆ. ದೇಶದ ಮೂಲೆಗೆ ಕೂಡ ಹೋಗಿ ಯಕ್ಷಗಾನದ ಕಲೆ ಅದನ್ನು ಮಾಡ್ತಾ ಇದೆ. ಹಾಗಾಗಿ ಯಕ್ಷಗಾನದ ಕಲಾವಿದರ ಬದುಕಲ್ಲಾಗಲಿ, ಕಲೆಯ ಬದುಕಲ್ಲಾಗಲಿ ನಾವು ನಿರಂತರವಾಗಿ ಇದ್ದುಕೊಂಡು ಅವರಿಗೆ ಸಹಕಾರ ಮಾಡೋದು ನಮ್ಮ ಧರ್ಮ ಆಗಿದೆ. ಆದ ಕಾರಣ ನೀವೆಲ್ಲರೂ ಯಕ್ಷಗಾನದ ಜೊತೆ ಇರಬೇಕೆಂಬುದಾಗಿ ಹೇಳುತ್ತಾ, ನಾನು ಅದರಲ್ಲಿ ನಿಮಿತ್ತ ಮಾತ್ರ. ಸೂತ್ರದ ಗೊಂಬೆಯಂತಿರುವ ನಾನು ಜಗದ ಕರ್ತಾರನ ರಂಗದ ಕಲಾವಿದ. ಇದು ನಿಂತ ನೀರಲ್ಲ ಬಂಧುಗಳೇ. ಆದ ಕಾರಣ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಬೆಂಬಲ ಸದಾ ಯಕ್ಷಗಾನ ರಂಗದ ಮೇಲೆ ಇರಲಿ, ಯಕ್ಷಗಾನ ಕಲೆಯ ಮೇಲೆ ಇರಲಿ. ಸಾವಿರಾರು ಮಂದಿ ಯಕ್ಷಗಾನವನ್ನೇ ಆರಾಧಿಸಿಕೊಂಡು ಬದುಕಿಕೊಂಡು ಬರುವಂತಹ ಕಲಾವಿದರ ಪಾಪ ಪುಣ್ಯದಲ್ಲಿ ನಾವೆಲ್ಲರೂ ಭಾಗಿಗಳಾಗಿ ಅವರಿಗೆ ಪುಣ್ಯ ತುಂಬಿಸುವಂಥ ಕೆಲಸವನ್ನು ನಾವುಗಳೆಲ್ಲರೂ ಸೇರಿ ಮಾಡೋಣ ಅಂತ ನಿಮ್ಮಲ್ಲಿ ಕೈ ಮುಗಿದು ಯಾಚಿಸುತ್ತಾ ದೇವಿಯ ಒಂದು ಹಾಡನ್ನು ಹಾಡಿ ನನ್ನ ಈ ಮಾತುಗಳನ್ನು ಕೊನೆಗೊಳಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಶ್ರುತಿ ಪ್ಲೀಸ್. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ಜಯ ಜಯ